Hello, my dear students. A Tiger in the Zoo, a poem by ಲೆಸ್ಲಿ ನೋರಿಸ್. ಈ ಒಂದು ವಿಡಿಯೋದಲ್ಲಿ ನಾವು ಎ ಟೈಗರ್ ಇನ್ ದ ಝೂ ಈ ಒಂದು ಪದ್ಯದ ಥೀಮ್ಸ್, ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಸಮರಿಯನ್ನು ಡಿಸ್ಕಸ್ ಮಾಡೋಣ. ಎ ಟೈಗರ್ ಇನ್ ದ ಝೂ 10th ಸ್ಟ್ಯಾಂಡರ್ಡ್ CBSE ಇಂಗ್ಲೀಷ್ನ ಪೊಯಮ್ ಆಗಿದ್ದು, ಈ ಪೊಯಮ್ನ ಥೀಮ್ಸ್, ಸಮರಿ, ಕ್ವಶನ್ ಆ್ಯಂಡ್ ಆನ್ಸರ್ಸ್ PDF ಈ ವಿಡಿಯೋದ ಕೊನೆಯಲ್ಲಿ ನೀವು ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಎ ಟೈಗರ್ ಇನ್ ದ ಝೂ. This poem explores the contrast between a life of a tiger in captivity and its life in the natural wilderness. ಅಂದರೆ ಈ ಒಂದು ಪೊಯಮಲ್ಲಿ ಲೆಸ್ಲಿ ನೋರಿಸ್ ರವರು ಒಂದು ಝೂನಲ್ಲಿರ್ತಕ್ಕಂತಹ ಟೈಗರ್ ಆ್ಯಂಡ್ ಕಾಡಿನಲ್ಲಿರ್ತಕ್ಕಂತಹ ಒಂದು ಟೈಗರ್ನ ನಡುವಿನ ವ್ಯತ್ಯಾಸವನ್ನು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. By vivid imagery, the poet illustrates the physical and emotional confinement of a majestic creature meant for the wild but trapped in a man-made environment. So the themes of these poems are captivity versus freedom, then the loss of natural instincts, then helplessness and quiet range, yearning for the natural world. So these are all the main themes of this poem. ಈ ಒಂದು ಪದ್ಯದಲ್ಲಿ ಲೆಸ್ಲಿ ನಾರಿಸ್ ರವರು ಪಂಜರದಲ್ಲಿ ಒಂದು ಕೇಜ್ನಲ್ಲಿ ಬಂದಿಯಾಗಿರ್ತಕ್ಕಂಥ ಹುಲಿ ಮತ್ತು ಕಾಡಿನಲ್ಲಿ ಸ್ವಚ್ಛಂದವಾಗಿರ್ತಕ್ಕಂಥ ಹುಲಿಯ ಜೀವನದ ನಡುವಿನ ಒಂದು ಡಿಫ್ರೆನ್ಸನ್ನು ಹೇಳ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ಮುಕ್ತವಾಗಿರಬೇಕಾಗಿರ್ತಕ್ಕಂಥ ಒಂದು ಪ್ರಾಣಿಯನ್ನು ಒಂದು ಮ್ಯಾನ್ ಮೇಡ್ ಕೇಜ್ನಲ್ಲಿ, ಒಂದು ಪಂಜರದಲ್ಲಿ, ಒಂದು ಝೂನಲ್ಲಿ ಇಟ್ಟಾಗ ಅದು ಅನುಭವಿಸುವ ಒಂದು ದೈಹಿಕ ಮಾನಸಿಕ ಸಂಕಟವನ್ನು ಇಲ್ಲಿ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಅಂದರೆ ಈ ಪದ್ಯದ ಮೇನ್ ಥೀಮ್ ಅಂತ ಬಂದಾಗ ದಟ್ ಈಸ್ ಕ್ಯಾಪ್ಟಿವಿಟಿ ವರ್ಸಸ್ ಫ್ರೀಡಮ್. ಇಲ್ಲಿ ಬಂಧಿತ ಒಂದು ಹುಲಿಯ ಒಂದು ಅನುಭವ ಮತ್ತು ಆ ಒಂದು ಕಾಂಕ್ರೀಟ್ ಕೋಣೆಯಲ್ಲೇ ಅದನ್ನು ಹೇಗೆ ಕೂಡಿ ಹಾಕಲಾಗಿದೆ ಅಂತ ಹೇಳ್ತಾರೆ. ಮತ್ತು ಆ ಒಂದು ಕಬ್ಬಿಣದ ಕಂಬಿಗಳ ಹಿಂದೆ ಅದರ ನಿಜವಾದ ಶಕ್ತಿ ಮತ್ತು ಅದರ ಒಂದು ವೈಭವ ಅಂತಕ್ಕಂಥದ್ದು ಇಲ್ಲದಾಗಿದೆ ಅನ್ನೋದನ್ನು ಈ ಒಂದು ಪೊಯಮ್ನಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಲಾಸ್ ಆಫ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸ್ ಅಂದಾಗ ಪಂಜರದ ಒಳಗಿನ ಹುಲಿಯ ಶಕ್ತಿ ಒಂದು ಯೂಸ್ಲೆಸ್ ಆಗಿದೆ, ಅದು ಕೇವಲ ಹೆಜ್ಜೆಗಳನ್ನು ಮಾತ್ರ ಇಟ್ಟು ನಡೆಯಬಲ್ಲದು ಮತ್ತು ತನ್ನನ್ನು ತಾನು ಪ್ರದರ್ಶನದ ವಸ್ತುವಾಗಿ ನೋಡುವ ಪ್ರವಾಸಿಗರನ್ನು ಅದು ನಿರ್ಲಕ್ಷಿಸುತ್ತೆ. ಇದಕ್ಕೆ ವಿರುದ್ಧವಾಗಿ ಕಾಡಿನಲ್ಲದು ನೆರಳಿನಲ್ಲಿ ಅಡಿಗೆ ಕುಳಿತು ಪ್ರಾಣಿಗಳನ್ನು ಬೇಟೆಯಾಡುವಂತಹ ಒಂದು ಪ್ರವೃತ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ದೆನ್ ಹೆಲ್ಪ್ಲೆಸ್ನೆಸ್ ಆ್ಯಂಡ್ ಕ್ವೈಟ್ ರೇಜ್. ಆ ಹುಲಿಯ ಸ್ಥಿತಿ ಅದು ಒಂದು ಮೌನವಾದಂತಹ ಕೋಪವನ್ನು ಅದು ಸಹಿಸಿಕೊಳ್ತಾ ಇರುತ್ತೆ. ತನ್ನನ್ನು ಅನ್ಯಾಯವಾಗಿ ಸಣ್ಣ ಪಂಜರದಲ್ಲಿ ಬಂಧಿಸಿರೋದಕ್ಕೆ ಹುಲಿಗೆ ತೀವ್ರವಾದಂತಹ ಕೋಪವಿದ್ದರೂ ಅದು ಅಸಹಾಯಕತೆಯಿಂದ ಮೌನವಾಗಿರುತ್ತೆ. ಯಾರ್ನಿಂಗ್ ಫಾರ್ ಫ್ರೀಡಮ್. ರಾತ್ರಿಯ ಹೊತ್ತು ಹುಲಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳನ್ನು ನೋಡುತ್ತಾ ತನ್ನ ಒಂದು ಫ್ರೀಡಮ್ಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸುತ್ತೆ ಅನ್ನೋದ ಒಂದು ಮೇನ್ ಥೀಮ್ಗಳನ್ನು ಇಲ್ಲಿ ಕವಿ ಲೆಸ್ಲಿ ನಾರಿಸ್ ರವರು ಈ ಟೈಗರ್ ಇನ್ ದ ಝೂನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಪೊಯಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಈಗ ಡಿಸ್ಕಸ್ ಮಾಡ್ತಾ ಸಾಗೋಣ. ಈ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಹಿ ಸ್ಟಾಲ್ಕ್ಸ್ ಇನ್ ಹಿಸ್ ವಿವಿಡ್ ಸ್ಟ್ರೈಪ್ಸ್ ದ ಫ್ಯೂ ಸ್ಟೆಪ್ಸ್ ಆಫ್ ಹಿಸ್ ಕೇಜ್ ಆನ್ ಪಾರ್ಟ್ಸ್ ಆಫ್ ವೆಲ್ವೆಟ್ ಕ್ವೈಟ್ ಇನ್ ಹಿಸ್ ಕ್ವೈಟ್ ರೇಜ್. ನೋಡಿ, ಫಸ್ಟ್ ಸ್ಟ್ಯಾನ್ಸದಲ್ಲಿ ಆ ಹುಲಿ ತನ್ನ ಮೈಮೇಲಿರ್ತಕ್ಕಂತಹ ಒಂದು ಸ್ಟಾಲ್ಕ್ಸ್, ಗಾಢವಾದ ಪಟ್ಟಿಗಳೊಂದಿಗೆ ಆ ಸಣ್ಣದಾದ ಪಂಜರದ ಜಾಗದಲ್ಲಿ ಗಂಭೀರವಾಗಿ ನಡೀತಾ ಇದ್ದಾನೆ. ಅವನ ಪಾದಗಳು ಮೃದುವಾದ ವೆಲ್ವೆಟ್ನಂತಿದ್ದು ನಡೆಯುವಾಗ ಯಾವುದೇ ಸದ್ದಾಗೋದೇ ಇಲ್ಲ. ಅವನು ತುಂಬ ರೇಜ್, ಕೋಪದಲ್ಲಿದ್ದಾನೆ. ಆದರೆ ಆ ಕೋಪ ಕ್ವೈಟ್, ತುಂಬ ಮೌನವಾಗಿದೆ. ನೋಡಿ, ಆ ಹುಲಿ ಆ ಕೇಜ್ನ ಒಳಗಡೆ ಹೇಗಿದೆ ಅನ್ನೋದನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಹುಲಿಯ ನೈಸರ್ಗಿಕ ಸೌಂದರ್ಯ ಮತ್ತು ಶಕ್ತಿ ಪಂಜರದೊಳಗೆ ಒಂದು ಇಂಪ್ರಿಸನ್ಡ್, ಬಂದಿಯಾಗ್ಬಿಟ್ಟಿದೆ. ಆ ಹುಲಿಯ ಪಾದಗಳು ಬೇಟೆಯಾಡಲು ಶಬ್ದ ಮಾಡದಂತೆ ಸೃಷ್ಟಿಯಾಗಿದ್ದಾವೆ. ಆದರೆ ಅಲ್ಲಿ ಅವು ಕೇವಲ ಪಂಜರದ ಸಣ್ಣ ಜಾಗದಲ್ಲಿ ನಡೆಯಲು ಬಳಕೆಯಾಗ್ತಾ ಇದೆ. ಇಲ್ಲಿ ಕ್ವೈಟ್ ರೇಜ್, ಮೌನವಾದ ಕೋಪ ಎಂಬುದು ಆ ಹುಲಿಯ ಅಸಹಾಯಕತೆಯನ್ನು ಸೂಚಿಸ್ತಾ ಇದೆ. ಅವನು ಕ್ರೂರಿಯಾಗಿದ್ದರೂ ಪಂಜರದ ಕಂಬಿಗಳ ಮುಂದೆ ಏನೂ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಈ ಒಂದು ಫಸ್ಟ್ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಸೆಕೆಂಡ್ ಸ್ಟ್ಯಾನ್ಸದಲ್ಲಿ, ಹಿ ಶುಡ್ ಬಿ
lurking in shadow, sliding through long grass near the water hole where plump deer pass. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಆ ಹುಲಿ ನಿಜವಾಗಿ ಅವನು ಕಾಡಿನ ನೆರಳಿನಲ್ಲಿ ಅವತ್ತು ಕುಳಿತಿರಬಹುದಿತ್ತು. ನೀರಿನ ಹೊಂಡಗಳ ಬಳಿ ಮಾಂಸಭರಿತ ಜಿಂಕೆಗಳು ಬರುವ ಒಂದು ದಾರಿಯಲ್ಲಿ ಎತ್ತರದ ಒಂದು ಹುಲ್ಲಿನ ನಡುವೆ ಸದ್ದಿಲ್ಲದೆ ಅವನು ನುಸುಳುತ್ತಾ ಇರಬಹುದಿತ್ತು ಅಂತ. ಈಗ ಫಸ್ಟ್ ಸ್ಟ್ಯಾನ್ಸಾ ಇಟ್ ಈಸ್ ಇನ್ ಅ ಝೂ, ಇನ್ ಎ ಕೇಜ್, ಬಟ್ ಸೆಕೆಂಡ್ ಸ್ಟ್ಯಾನ್ಸಾ ಇನ್ ಫಾರೆಸ್ಟ್ ಅಲ್ಲಿ ಆ ಹುಲಿ ಹೇಗಿರಬಹುದಿತ್ತು ಅಂತ ಹೇಳ್ತಾ ಇದ್ದಾರೆ. ಹುಲಿ ನೈಸರ್ಗಿಕ ಜೀವನದ ಚಿತ್ರಣ ಇಲ್ಲಿ ಹೇಳ್ತಾರೆ. ಪ್ರಕೃತಿಯಲ್ಲಿ ಹುಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಅದರ ಮೂಲ ಒಂದು ಕ್ಯಾರೆಕ್ಟರ್, ಪ್ರವೃತ್ತಿ ಮತ್ತು ಶಕ್ತಿಯ ಸಂಕೇತ. ಆದರೆ ಪಂಜರವು ಅವನ ನೈಸರ್ಗಿಕವಾದಂತಹ ಹಕ್ಕನ್ನು ಕಸಿದುಕೊಂಡಿರುತ್ತೆ. ಇನ್ನು ಥರ್ಡ್ ಸ್ಟ್ಯಾನ್ಸಾಗೆ ಬಂದಾಗ, ಈ ಶುಡ್ ಬಿ ಸ್ನ್ಯಾರ್ಲಿಂಗ್ ಅರೌಂಡ್ ಹೌಸಸ್ ಅಟ್ ದ ಜಂಗಲ್ಸ್ ಎಡ್ಜ್, ಬ್ರಿಂಗಿಂಗ್ ಇಸ್ ವೈಟ್ ಫ್ಯಾಂಗ್ಸ್ ಇಸ್ ಕ್ಲಾವ್ಸ್ ಟೆರರೈಸಿಂಗ್ ದ ವಿಲೇಜ್. ಇಲ್ಲಿ ಆ ಹುಲಿ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಮನೆಗಳ ಸುತ್ತ ಗರ್ಜಿಸ್ತಾ ಇರಬೇಕಿತ್ತು. ತನ್ನ ಬಿಳಿ ಕೋರೆ ಹಲ್ಲು ಮತ್ತು ಚೂಪಾದ ಉಗುರುಗಳನ್ನು ತೋರಿಸುತ್ತಾ ಹಳ್ಳಿಯ ಜನರಲ್ಲಿ ಭಯ ಹುಟ್ಟಿಸುತ್ತಿರಬೇಕಿತ್ತು ಅಂತ ಹೇಳ್ತಾರೆ. ಇದು ಹುಲಿಯ ಒಂದು ಭಯಾನಕ ಮತ್ತು ಭವ್ಯ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಮಾನವರು ಕಾಡನ್ನು ಅತಿಕ್ರಮಿಸಿದಾಗ ಹುಲಿಯು ತನ್ನ ಪ್ರದೇಶವನ್ನು ರಕ್ಷಿಸಿಕೊಳ್ಳಲು ಮತ್ತು ತನ್ನ ಅಸ್ತಿತ್ವವನ್ನು ಅದು ಉಳಿಸಿಕೊಳ್ಳಲು ಈ ರೀತಿ ಮಾಡುತ್ತೆ ಅನ್ನೋದನ್ನು ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ ಸ್ಟ್ಯಾನ್ಸಾ 3ನಲ್ಲಿ. ಇನ್ನು ಸ್ಟ್ಯಾನ್ಸಾ 4ಗೆ ಬಂದಾಗ, ಬಟ್ ಈಸ್ ಲಾಕ್ಡ್ ಇನ್ ಎ ಕಾಂಕ್ರೀಟ್ ಸೆಲ್, ಈಸ್ ಸ್ಟ್ರೆಂತ್ ಬಿಹೈಂಡ್ ಬಾರ್ಸ್, ಸ್ಟಾಕಿಂಗ್ ದ ಲೆಂತ್ ಆಫ್ ಹಿಸ್ ಕೇಜ್, ಇಗ್ನೋರಿಂಗ್ ವಿಸಿಟರ್ಸ್. ನೋಡಿ, ಇಲ್ಲಿ ಆ ಕಾಡಿನಲ್ಲಿರಬೇಕಾಗಿರ್ತಕ್ಕಂಥ ಹುಲಿ ಈಗ ಕಾಂಕ್ರೀಟ್ ರೂಮ್ನಲ್ಲಿ ಬಂದಿಯಾಗ್ಬಿಟ್ಟಿದ್ದಾನೆ, ಕಾಂಕ್ರೀಟ್ ಸೆಲ್ನಲ್ಲಿ ಲಾಕ್ ಮಾಡಲಾಗಿದೆ. ಅವನ ಇಡೀ ಶಕ್ತಿ ಬಿಹೈಂಡ್ ದ ಬಾರ್ಸ್, ಆ ಕಂಬಿಗಳ ಹಿಂದೆ ಅಡಗಿ ಹೋಗಿದೆ. ಅವನು ತನ್ನನ್ನು ನೋಡಲು ಬರ್ತಕ್ಕಂಥ ವಿಸಿಟರ್ಸನ್ನು ಈಸ್ ಇಗ್ನೋರಿಂಗ್, ನಿರ್ಲಕ್ಷಿಸ್ತಾ ಇದ್ದಾನೆ. ಪಂಜರದ ಉದ್ದಗಲಕ್ಕೂ ಸುಮ್ಮನೆ ನಡೆದಾಡ್ತಾ ಇದ್ದಾನೆ, ಸುಮ್ಮನೆ ವಾಕ್ ಮಾಡ್ತಾ ಇದ್ದಾನೆ. ಇಲ್ಲಿ ಕವಿ ಹುಲಿಯ ಒಂದು ಧಾರಣ ಸ್ಥಿತಿಯ ಬಗ್ಗೆ ಹೇಳ್ತಾರೆ. ಮನುಷ್ಯರು ತಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಶಕ್ತಿಶಾಲಿ ಪ್ರಾಣಿಯ ಒಂದು ಸ್ವತಂತ್ರವನ್ನು ಕಸಿದುಕೊಂಡಿದ್ದಾರೆ. ಪ್ರವಾಸಿಗರ ಮೇಲಿನ ನಿರ್ಲಕ್ಷ್ಯ ಮತ್ತು ಅತೃಪ್ತಿ ಮತ್ತು ಜನರ ಮೇಲಿನ ತಿರಸ್ಕಾರವನ್ನು ಆ ಹುಲಿ ಇಲ್ಲಿ ತೋರಿಸ್ತಾ ಇದೆ, ಇಗ್ನೋರಿಂಗ್ ದ ವಿಸಿಟರ್ಸ್ ಅಂತೇಳಿ. ಇನ್ನು ಸ್ಟ್ಯಾನ್ಸಾ 5 ಲಾಸ್ಟ್ ಸ್ಟ್ಯಾನ್ಸಾಗೆ ಬಂದಾಗ, ಹಿ ಹಿಯರ್ಸ್ ದ ಲಾಸ್ಟ್ ವಾಯ್ಸ್ ಅಟ್ ನೈಟ್, ದ ಪೆಟ್ರೋಲಿಂಗ್ ಕಾರ್ಸ್ ಆ್ಯಂಡ್ ಸ್ಟಾರ್ಸ್ ವಿತ್ ಈಸ್ ಬ್ರಿಲಿಯಂಟ್ ಐಸ್ ಅಟ್ ದ ಬ್ರಿಲಿಯಂಟ್ ಸ್ಟಾರ್ಸ್. ಕೊನೆಯ ಸ್ಟ್ಯಾನ್ಸಾದಲ್ಲಿ ರಾತ್ರಿಯ ಸಮಯದಲ್ಲಿ ಆ ಒಂದು ಪ್ಯಾಟ್ರೋಲಿಂಗಲ್ಲಿರ್ತಕ್ಕಂತಹ ಕಾರುಗಳ ಕೊನೆಯ ಸೈರನ್ ಶಬ್ದವನ್ನು ಆ ಹುಲಿ ಕೇಳಿಸ್ಕೊಳ್ತಾನೆ. ನಂತರ ತನ್ನ ಹೊಳೆಯುವ ಕಣ್ಣುಗಳಿಂದ ಸ್ಟೇರ್ಸ್ ಅಟ್ ದ ಬ್ರಿಲಿಯಂಟ್ ಐಸ್ ಮೀನ್ಸ್ ತನ್ನ ಹೊಳೆಯುವಂತಹ ಕಣ್ಣುಗಳಿಂದ ದ ಬ್ರಿಲಿಯಂಟ್ ಸ್ಟಾರ್ಸ್, ಆ ಒಂದು ಮಿನುಗುತ್ತಿರುವ ನಕ್ಷತ್ರಗಳ ಕಡೆಗೆ ಆ ಹುಲಿ ನೋಡ್ತಾ ಇರುತ್ತೆ ಅಂತ ಕವಿ ಹೇಳ್ತಾರೆ. ನಕ್ಷತ್ರಗಳು ಮತ್ತು ಹುಲಿಯ ಕಣ್ಣುಗಳು ಎರಡನ್ನೂ ಸಹ ಇಲ್ಲಿ ಬ್ರಿಲಿಯಂಟ್ ಅಂತ ಕರೆದಿರ್ತಕ್ಕಂಥದ್ದು ಅವುಗಳ ನಡುವಿನ ಹೋಲಿಕೆಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿ ಹುಲಿ ನಕ್ಷತ್ರಗಳನ್ನು ನೋಡುತ್ತಾ ತಾನು ಕೂಡ ಒಂದು ದಿನ ಇವುಗಳಂತೆ ಸ್ವತಂತ್ರವಾಗಬೇಕು ಅಂತ ಆ ಹುಲಿ ಹಂಬಲಿಸ್ತಾನೆ. ಪಂಜರದ ಒಳಗಿದ್ದರೂ ಅವನ ಕನಸುಗಳು ಮತ್ತು ಆತ್ಮ ಇನ್ನೂ ಫ್ರೀ ಆಗಲು, ಅಂದರೆ ಸ್ವತಂತ್ರವಾಗಲು ಬಯಸುತ್ತೆ ಎಂಬುದು ಈ ಒಂದು ಕೊನೆಯ ಸಾಲಿನಲ್ಲಿ ತಿಳಿಸ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ದ ಪೊಯಮ್ ಎ ಟೈಗರ್ ಇನ್ ದ ಝೂ ಬೈ ಲೆಸ್ಲಿ ನಾರಿಸ್. ಈ ಒಂದು ಪೊಯಮ್ನ ಸಮರಿ, ಥೀಮ್ಸ್, ಕ್ವಶನ್ ಆ್ಯಂಡ್ ಆನ್ಸರ್ PDF ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ PDF ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಟಾಪಲ್ಲಿ ಕಾಣ್ತಕ್ಕಂಥ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿ ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಬೋದು. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.